ಔಷಧೀಯ ಸಸ್ಯಗಳ ಬಗ್ಗೆ ರಾಷ್ಟ್ರೀಯ ಸಮ್ಮೇಳನ ಸ್ವಾಸ್ಥ್ಯ ಸಂಪದ 2025 ಡಿಸೆಂಬರ್ 12 ಮತ್ತು 13ರಂದು ಮಂಗಳೂರು ವಿವಿಯ ಮಂಗಳ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಸೂಕ್ಷ್ಮಾಣು ಜೀವಿ ವಿಜ್ಞಾನ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಹಾಗೂ ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಪ್ರೊಫೆಸರ್ ಎಂ ಜಯಶಂಕರ್ ಹೇಳಿದ್ದಾರೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಸೂಕ್ಷ್ಮಾಣು ಜೀವ ವಿಜ್ಞಾನ ವಿಭಾಗದ ವತಿಯಿಂದ ಆಳ್ವಾಸ್ ಪಾರಂಪರಿಕ ಔಷಧೀಯ ಸಂಶೋಧನಾ ಕೇಂದ್ರ, ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಮೂಡಬಿದ್ರೆ ಇದರ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸಮ್ಮೇಳನವನ್ನು ಪಿಎಂ ಉಷಾ ಯೋಜನೆ, ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮತ್ತು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ ರವರ ನೆರವಿನೊಂದಿಗೆ ಏರ್ಪಡಿಸಲಾಗಿದೆ. ಡಿಸೆಂಬರ್ 12ರಂದು ಬೆಳಗ್ಗೆ 9:30ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ನಂತರ ವಿವಿಧ ವಿಷಯದ ತಜ್ಞರಿಂದ ವಿಚಾರಗೋಷ್ಠಿ, ಸಂಶೋಧಕರ ಪ್ರಬಂಧ ಮಂಡನೆ ಮತ್ತು ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಳೈಸಲಿದೆ. ಸ್ವಾಸ್ಥ್ಯ ಆರೋಗ್ಯಕ್ಕಾಗಿ ಪೂರಕವಾದ ಜೈವಿಕ ಮಜ್ಜಿಗೆ ಕುಡಿಯುವ ಬಗ್ಗೆ ಜಾಗೃತಿ, ಔಷಧೀಯ ಸಸ್ಯಗಳ ಪ್ರದರ್ಶನ ಸಮ್ಮೇಳನದಲ್ಲಿ ಇರಲಿದೆ. ಕಾರ್ಯಕ್ರಮದಲ್ಲಿ ಒಟ್ಟು 450ಕ್ಕೂ ಹೆಚ್ಚು ಪ್ರತಿನಿಧಿಗಳು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಭಾಗವಹಿಸಲಿದ್ದಾರೆ ಅಂತ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ನಾವು ನಮ್ಮ ಪಠ್ಯಕ್ರಮಗಳನ್ನು ರಚನೆ ಮಾಡುವಾಗ ಸೂಕ್ಷ್ಮಾಣು ಜೀವ ವಿಜ್ಞಾನ ವಿಭಾಗದಲ್ಲಿ ಹಂತವಾಗಿ ಹೊಸ ವಿಷಯಗಳು, ಶೈಕ್ಷಣಿಕ ವಿಷಯಗಳು, ಅವುಗಳನ್ನು ನಾವು ಸಂಶೋಧನೆ ಆದ ರೀತಿಯಲ್ಲೇ ಅಳವಡಿಸ್ತಾ ಬಂದಿದ್ದೇವೆ. ಇತ್ತೀಚೆಗೆ ನಾವು ನಮ್ಮ ಸೂಕ್ಷ್ಮಾಣು ಜೀವ ವಿಜ್ಞಾನ ಮೈಕ್ರೋಬಯಾಲಜಿಯಲ್ಲಿ ಫಾರ್ಮಕಾಗ್ನಸಿ ಅನ್ನುವಂತಹ ಒಂದು ಪಠ್ಯಕ್ರಮವನ್ನು ಕೂಡ ಸೇರಿಸ್ತಾ ಬಂದಿದ್ದೇವೆ. ಫಾರ್ಮಕಾಗ್ನಸಿ ಅನ್ನುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹೆಲ್ತ್ ರಿಲೇಟೆಡ್ ಟಾಪಿಕ್ ಆಗ್ತದೆ. ಯಾವಾಗ ಮೈಕ್ರೋಬಯಾಲಜಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ತಮ್ಮ ಒಂದು ರೋಗ ನಿರೋಧಕ ಶಕ್ತಿಗಳನ್ನ ಬೆಳೆಸ್ಕೊಳ್ತಾ ಹೋದಾಗಿ, ಆಂಟಿ ರೆಸಿಸ್ಟೆನ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋದಾಗೇನೆ, ಅಥವಾ ಔಷಧಿಗಳಿಗೆ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ತಾ ಇದ್ದಾಗೇನೆ ಹೊಸ ಒಂದು ಔಷಧಿಗಳನ್ನ ನಾವು ತಯಾರು ಮಾಡಬೇಕಾಗ್ತದೆ. ಫಾರ್ಮಸಿಯಲ್ಲಿ ಇದು ಬರ್ತದೆ. ಆದರೆ ನಮ್ಮ ದೇಶದ ಮೂಲ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು, ಸಾಂಪ್ರದಾಯಿಕ ಆಯುರ್ವೇದ, ಸಾಂಪ್ರದಾಯಿಕ ಕೆಲವು ವೈದ್ಯಕೀಯ ವಿಧಾನಗಳು ನಮ್ಮ ಹಿರಿಯರು, ನಮ್ಮ ಹಿಂದಿನ ನಮ್ಮ ಜನ ಅವನ್ನು ರೂಢಿಗೆ ತಂದಿದ್ದಾರೆ. ಅದು ಒಂದು ರೀತಿಯಲ್ಲಿ ಆಹಾರ ಪದ್ಧತಿಯಲ್ಲಿಯೇ ಅಳವಡಿಕೆಯಾಗಿದೆ. ಆ ಆಹಾರ ಪದ್ಧತಿಯ ಅಳವಡಿಕೆಯಲ್ಲಿ ಇರುವಂತದ್ದನ್ನ ನಾವು ಮರೆತು ಕೇವಲ ಯಾವುದೋ ಒಂದು ರೋಗ ಬಂದ ತಕ್ಷಣ ನಾವು ಅದಕ್ಕೆ ಮದ್ದು ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯು ಕೂಡ ಒಂದು ರೀತಿಯಲ್ಲಿ ವೈದ್ಯಕೀಯವಾಗಿಯೇ ಇರುತ್ತದೆ. ನಮ್ಮ ಹಿರಿಯರು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನು ನಾವು ಉಪಯೋಗಿಸಬೇಕು, ಯಾವುದನ್ನು ಉಪಯೋಗಿಸಬಾರದು, ಯಾವ ರೀತಿಯಲ್ಲಿ ಅದನ್ನು ತಯಾರಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯಿಂದ ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ನಾವು ಹೆಚ್ಚಿಸಿಕೊಳ್ಳಬಹುದು, ಇಂತಹ ಒಂದು ಪದ್ಧತಿಯನ್ನು ನಾವು ಮರೆತು ಮುಂದೆ ಹೋಗ್ತಾ ಇದ್ದೇವೆ. ಅದರ ಬದಲಾಗಿ ಈ ಫಾರ್ಮಕಾಗ್ನಸಿ ಎನ್ನುವಂತಹ ಒಂದು ಪಠ್ಯಕ್ರಮದ ಮೂಲಕ ಸಸ್ಯಗಳಲ್ಲಿರುವಂತಹ ಔಷಧೀಯ ಗುಣಗಳು ಏನಿದೆ, ನಾವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಸಸ್ಯ ಆಹಾರ ಪದ್ಧತಿಗಳು ಏನಿದೆ ಅಥವಾ ತರಕಾರಿಗಳೇನಿದೆ, ಅವುಗಳಲ್ಲಿ ಯಾವ ರೀತಿಯ ಅಂಶಗಳು ವೈದ್ಯಕೀಯವಾಗಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಅವುಗಳನ್ನ ನಾವು ಬಳಸ್ತಾ ಬಂದಾಗ ಆಹಾರದ ಮೂಲಕ ಈ ಸೂಕ್ಷ್ಮಾಣು ಜೀವಿಗಳು ತಮ್ಮದೇ ಆದ ರೀತಿಯಲ್ಲಿ ಒಂದು ರೋಗಗಳನ್ನ ಉತ್ಪತ್ತಿ ಮಾಡತಕ್ಕಂಥ ಶಕ್ತಿಯನ್ನ ಕಳ್ಕೊಂಡು ದೇಹದಲ್ಲಿ ನಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಿ ನಾವು ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಅದಕ್ಕೆ ಬೇಕಾದಂತ ಯೋಗ ಪದ್ಧತಿಗಳು, ಆಹಾರ ಪದ್ಧತಿಗಳು, ನಮ್ಮ ಸಾಕು ಪ್ರಾಣಿಗಳಲ್ಲಿ ಬರ್ತಕ್ಕಂಥ ಒಂದು ಕೆಲವು ರೋಗ ರುಜಿನಗಳು, ಮಾನವನಿಗೆ ಆಗಾಗ ಬರುವಂತಹ ಇತ್ತೀಚೆಗೆ ನಮಗೆ ಗೊತ್ತಿದೆ ಏನು ಗ್ಲೋಬಲ್ ವಾರ್ಮಿಂಗ್ ಇದೆ, ಚೇಂಜಸ್ ಇದೆ, ಈ ಎಲ್ಲ ವಾತಾವರಣದ ಚೇಂಜಸ್ ಇದೆ,
ಬೇರೆ ಬೇರೆ ರೋಗಾಣುಗಳು ಉತ್ಪತ್ತಿಗಳಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉತ್ತಮವಾದಂತಹ ಒಂದು ಪ್ರಕ್ರಿಯೆ ಅಂತಂದ್ರೆ ಈ ಔಷಧೀಯ ರೂಪದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನು ಮಾಡಿಕೊಳ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಒಂದೊಂದು ಶಾಸ್ತ್ರ ಅವರು ಮೈಕ್ರೋಬಯಾಲಜಿ ಅದರಲ್ಲಿ ಮಾತ್ರ, ನಮ್ದು ಆಯುರ್ವೇದ ಅದು ಮಾತ್ರ, ಯೋಗ ಅದು ಮಾತ್ರ, ಈ ರೀತಿ ಅಧ್ಯಯನ ಮಾಡುವುದನ್ನು ಬಿಟ್ಟು ಇಂಟಗ್ರೇಟೆಡ್ ಅಪ್ರೋಚ್ ಅಂದ್ರೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಹೇಗಿದೆ. ಈಗ ಆಯುರ್ವೇದ ಯೋಗ ಅಥವಾ ಆಯುರ್ವೇದ BS ನೀವು MSc ಮಾಡುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅಥವಾ ಮೈಕ್ರೋಬಯಾಲಜಿ ಇಲ್ಲಿದ್ದ ಸೈನ್ಸ್ ಸಬ್ಜೆಕ್ಟ್ಸ್ಗಳು ಮತ್ತೆ ಆಯುರ್ವೇದಕ್ಕೆ ಯಾವ ರೀತಿ ಪೂರಕವಾಗಿದೆ, ಅಥವಾ ಆಯುರ್ವೇದ ಮತ್ತು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್, ಈ ರೀತಿ ಒಂದಕ್ಕೊಂದು ಪರಸ್ಪರ ನಾವು ಒಗ್ಗೂಡಿದ್ರೆ ವಿಶೇಷವಾದ ಏನನ್ನು ಸಾಧಿಸಬಹುದು, ಆ ಬಗ್ಗೆ ಚಿಂತನೆ ನಡೀತಾ ಇದೆ. ಅಂದ್ರೆ ನಾವು ಎಲ್ಲ ರೀತಿಯಲ್ಲೂ ಇಂಟಿಗ್ರೇಟೆಡ್ ಅಪ್ರೋಚ್ ಈ ದಿನದ ಪರಿಸ್ಥಿತಿಗೆ ಅಗತ್ಯ ಇದೆ ಅನಿಸ್ತದೆ ನನಗೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾನ, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪನ್ಯಾಸಕರಾದ ಡಾಕ್ಟರ್ ಶರತ್ ಚಂದ್ರ ಉಪಸ್ಥಿತರಿದ್ದರು.